ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ನನ್ನ ಮಗ ಹಾಸ್ಟೆಲಿಂದ ಬಂದಾಗಿಂದ ಕೊಬ್ಬರಿ ಮಿಠಾಯಿ ಮಾಡ್ಕೊಡಮ್ಮ ಅಂತ ತುಂಬ ಕೇಳ್ತಾ ಇದ್ದ. ನಾನು ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಮತ್ತು ಹಾಸ್ಟೆಲ್ಗೆ ಹೋಗೋ ಟೈಮ್ ಆಯಿತು ಅಂತೇಳಿ ಈಗಲಾದರೂ ಮಾಡಿಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸಂಕ್ರಾಂತಿ ಹಬ್ಬದಲ್ಲಿ ಏನು ಕೆಮಿಕಲ್ ಕಟಿಂಗ್ ಜಾಗರಿನ ನಾನು ರೆಡಿ ಮಾಡಿಸಿದ್ದೆ. ಅದು 1 kg ಪ್ಯಾಕೆಟ್ ನನ್ನಲ್ಲಿ ಇನ್ನೂ ಹಾಗೆ ಉಳಿದಿತ್ತು. ಸೊ ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಬೆಲ್ಲನ ನೀಟಾಗಿ ಕರಗಿಸಿ ನೀಟಾಗಿ ಸೋಸ್ಕೊಂಡೆ. ಆನಂತರ ಇದಕ್ಕೆ ನಾನು ಹಸಿ ಕಾಯಿನ ಯೂಸ್ ಮಾಡಿದ್ದೀನಿ. 2 ಕಾಯಿನ ಹಸಿ ಕಾಯಿನ ನೀಟಾಗಿ ತುರಿದು ಬೆಲ್ಲ ಸ್ವಲ್ಪ ಪಾಕ ಬಂದಿದ್ದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು 10 to 15 ಮಿನಿಟ್ಸು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದ ನಂತರ ಎಲ್ಲ ನೀಟಾಗಿ ನೀರೆಲ್ಲ ಸುಂಡೋದ್ಮೇಲೆ ನೆಕ್ಸ್ಟು ನಾನು ಇದಕ್ಕೆ 1 ಸ್ಪೂನು 1 to 1.5 ಸ್ಪೂನು ತುಪ್ಪನ ಹಾಕಿದ್ದೀನಿ. ಮನೇಲಿ ಕಾಯಿಸಿದ ತುಪ್ಪನೇ ಹಾಕಿದ್ದೀನಿ. ಸೊ ಅದಾಗಿ ಒಂದು 2 to 3 ಮಿನಿಟ್ಸು ನೀಟಾಗಿ ಅದು ಬ್ಲೆಂಡ್ ಆಗಿ ತಳ ಬಿಡಬೇಕಾದ್ರೆ 2 ಕೈ ಯೂಸ್ ಮಾಡಿದ ಕಾರಣ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಾದ ನಂತರ ತುಪ್ಪ ಸವರಿದ ತಟ್ಟೆಗೆ ನೀಟಾಗಿ ಎಲ್ಲನೂ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಅದನ್ನು ಒಂದು ಸಮ ಮಾಡ್ತಾಯಿದ್ದೀನಿ. ಲೈಕ್ ಈ ಒಂದು ಬೆಲ್ಲದ ಪಾಕ ಹಾಗೆ ತುಪ್ಪದ ಒಂದು ಇದು ಕೈಯಲ್ಲಿ ಎಷ್ಟು ಬಿಸಿ ಇತ್ತಂತಂದರೆ ಅದನ್ನು ನಾನು ನೀಟಾಗಿ ಹರಡೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟೊಂದು ಕಷ್ಟ ಆಗ್ತಾಯಿತ್ತು. ಫೈನಲಿ ಕೈಯೆಲ್ಲ ಕೆಂಪಗಾಗೋಗಿತ್ತು ನನಗಂತೂ. ಅದಾದಮೇಲೆ ನೀಟಾಗಿ ಅದನ್ನು ಹರಡಿ ಒಂದು 2 to 3 ನಿಮಿಷ ಬಿಟ್ಟು ನೀಟಾಗಿ ಅದನ್ನು ತುಪ್ಪ ಹಚ್ಕೊಂಡಿರುವಂತಹ ಒಂದು ಚಾಕುವಿನಲ್ಲಿ ನೀಟಾಗಿ ಅದನ್ನು ಕಟ್ ಮಾಡಿ ರಾತ್ರಿ ಪೂರ ಅದನ್ನು ಅದೇ ಥರ ಸೆಟ್ ಆಗಲಿಕ್ಕೆ ಬಿಟ್ಟೆ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಅದನ್ನು ನೀಟಾಗಿ ಒಂದು ಕಡೆಯಿಂದ ಶಿಫ್ಟ್ ಮಾಡಿದೆ ಪ್ಲೇಟಿಂದ ಬಾಕ್ಸಿಗೆ. ಎಷ್ಟು ಚೆನ್ನಾಗಿ ಬಂತು ಅಂದರೆ ಲುಕ್ಕಿಂಗ್ ಲೈಕ್ ತುಂಬ ಚೆನ್ನಾಗಿದೆ. ಹಾಗೆಯೇ ನಮ್ಮ 90 ಕಿಡ್ಸ್ಗೆ ಅಂಗಡೀಲಿ ಆಗ 2 ರೂಪೀಸ್ಗೆ ಒಂದು ಕೊಬ್ಬರಿ ಮಿಠಾಯಿ ಸಿಗ್ತಾಯಿತ್ತಲ್ಲ, ಅದೇ ಥರ ಟೇಸ್ಟು, ಅದೇ ಥರ ಸ್ಟ್ರಕ್ಚರು ಬಂದಿದೆ. ತುಂಬ ಚೆನ್ನಾಗಿದೆ. ಈ ವಿಡಿಯೋ ನೋಡ್ತಾ ಇರೋರೆಲ್ಲ ನೀವು ಯಾವ ಥರ ನಿಮ್ಮ ಮನೇಲಿ ಕೊಬ್ಬರಿ ಮಿಠಾಯಿ ಮಾಡ್ತೀರಾ ಅದನ್ನು ನನಗೆ ತಿಳಿಸ್ಕೊಡಿ. ಹಾಗೆ ನಾನು ಮಾಡಿರೋ ಥರ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ನನಗೆ ತಿಳಿಸೋದು ಮರಿಬೇಡಿ. ಸೊ ನಾನು ಯೂಶ್ವಲಿ ಕೊಬ್ಬರಿ ಮಿಠಾಯಿ ಮಾಡೋ ರೀತಿ ಇದು. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಗಟ್ಟಿಗೆ, ಶೇಪ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ತುಂಬ ಚೆನ್ನಾಗಾಗಿದೆ. ನನಗಂತೂ ನಿಜ ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ತಿನ್ನೋಕ್ಕೆ ಮಾತ್ರ ಚೆನ್ನಾಗಿ ಬರೋದಷ್ಟೇ. ಅಂಥದ್ರಲ್ಲಿ ಅಲ್ಲೊಂದು ಇಲ್ಲೊಂದು ನಾನು ಮಾಡೋ ಅಡುಗೆಗಳು ಇಷ್ಟು ಚೆನ್ನಾಗಾಗುತ್ತೆ. ಅದು ತಿನ್ನೋರ ಪುಣ್ಯ ಅಷ್ಟೇ. ಇಷ್ಟೊತ್ತವರೆಗೂ ವೀಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.